Hello everyone, welcome back to Namalax Bangalore Presents Current Issue of the Day, episode number 129. In this episode, we are going to look into the topic of Sovereign Gold Bond Scheme. Okay, ಸೊ ನ್ಯೂಸಲ್ಲಿ ಯಾಕಿದೆ ಅಂತ ನೋಡೋಣ, ರೀಸೆಂಟಾಗಿ ಅದರಲ್ಲಿರುವಂಥ ಇಂಪಾರ್ಟೆಂಟ್ ಪ್ರೊವಿಷನ್ಸ್ ಏನಂತ ನೋಡೋಣ, ಜೊತೆಗೆ ಗೋಲ್ಡ್ ಬಾಂಡ್ ಸ್ಕೀಮ್ ಅಂದರೆ ಏನಂತ ನೋಡೋಣ, ಅದರ ಬೆನಿಫಿಟ್ಸ್ ಆಗಲಿ ಚಾಲೆಂಜಸ್ ಆಗಲಿ ಎಲ್ಲದನ್ನು ಹೋಲಿಸ್ಟಾಗಿ ಕವರ್ ಮಾಡೋಣ. ಸೊ ಸಿಲೆಬಸ್ಸಲ್ಲಿ ಇಟ್ ಕಮ್ಸ್ ಅಂಡ್ GS2 ಪೊಲಿಟಿ ಆ್ಯಂಡ್ ಗವರ್ನೆನ್ಸ್, ಅದರಲ್ಲಿ ಗೌರ್ಮೆಂಟ್ ಸ್ಕೀಮ್ಸಲ್ಲಿ ಬರುತ್ತೆ. GS3 ಎಕಾನಮಿಯಲ್ಲಿ ಬರುತ್ತೆ. ಅದರಲ್ಲಿ ಯಾವ ಥರ ಅಂತಂದರೆ ಮನಿ ಮಾರ್ಕೆಟ್ ಅಥವಾ ಬಾಂಡ್ ಮಾರ್ಕೆಟಲ್ಲಿ ಬರುತ್ತೆ. ಸೊ ಕಂಟೆಕ್ಸ್ಟ್ ನ್ಯೂಸಲ್ಲಿ ಯಾಕಿದೆ ಅಂತಂದರೆ, ದ ಗವರ್ನಮೆಂಟ್ ಈಸ್ ಕನ್ಸಿಡರಿಂಗ್ ಎಂಡಿಂಗ್ ದ ಸಾವರೇನ್ ಗೋಲ್ಡ್ ಬಾಂಡ್ ಸ್ಕೀಮ್ ಡ್ಯೂ ಟು ಇಟ್ಸ್ ಹೈ ಫೈನಾನ್ಸಿಂಗ್ ಕಾಸ್ಟ್. Initially launched to boost gold investment, this objective has been addressed by the recent reduction in gold import duty announced in 2024-2025 budget, which has increased the gold demand. Okay, so detail discuss madana. Then earlier reports indicated concerns over using sovereign gold bonds to finance the fiscal deficit, prompting a review of the scheme's continuation. Okay, ಏನಿದಂತ ಎಲ್ಲ ಡಿಸ್ಕಸ್ ಮಾಡೋಣ. ಫಸ್ಟ್ ಇದಕ್ಕೆ ಬ್ಯಾಕ್ಗ್ರೌಂಡ್ ಬೇಕು. ಸೊ ಸಾವರೆನ್ ಗೋಲ್ಡ್ ಬಾಂಡ್ ಸ್ಕೀಮ್ ಅಂದರೆ ಅಂತಂದರೆ, ಇಟ್ ವಾಸ್ ಇಂಟ್ರಡ್ಯೂಸ್ಡ್ ಇನ್ 2015 ಅಂಡರ್ ದ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್. The SGBs are government securities issued by RBI on behalf of the government of India. Okay, so issuing authority ಯಾರು RBI, ಬಟ್ ಅದನ್ನ ಗ್ಯಾರಂಟಿ ಕೊಡೋದು ಯಾರು ಗೌರ್ಮೆಂಟ್ ಆಫ್ ಇಂಡಿಯಾ. Then these are debt securities linked to the value of gold. Okay, so ಅಂಡರ್ಲೈನ್ ಬೇಸಿಸ್ ಯಾವುದು ಅಂತಂದರೆ ವ್ಯಾಲ್ಯೂ ಆಫ್ ಗೋಲ್ಡ್. ಯಾವ ಥರ ವ್ಯಾಲ್ಯೂ ಆಫ್ ಗೋಲ್ಡ್ ರೇಸ್ ಆಗ್ತಾ ಹೋಗುತ್ತೆ, ಆ ಈಲ್ಡ್ ಗೋಲ್ಡ್ ಬಾಂಡ್ಸಲ್ಲಿ ಬರುವಂಥ ಈಲ್ಡ್ ಕೂಡ ಜಾಸ್ತಿ ಆಗುತ್ತೆ. ವ್ಯಾಲ್ಯೂ ಆಫ್ ಗೋಲ್ಡ್ ಕಡಿಮೆ ಆದರೆ ಅದರಿಂದ ಬರುವಂಥ ಈಲ್ಡ್ ಕೂಡ ಕಡಿಮೆ ಆಗುತ್ತೆ. ಓಕೆ, ದಟ್ ಈಸ್ ಎನಿ ಬಾಂಡ್ ವಿಚ್ ಇಸ್ ಲಿಂಕ್ ಟು ಅ ಪರ್ಟಿಕ್ಯುಲರ್ ಅಸೆಟ್. ಸರಿನಾ? ದೆನ್ SGBs are denominated in grams of gold. They are substitutes for holding physical gold. ಓಕೆ, ಸೊ SGBs ಅಲ್ಲಿ ಒಂದು ಯೂನಿಟ್ ಆಫ್ ಗೋಲ್ಡ್ಗೆ ಒಂದು ಯೂನಿಟ್ ಆಫ್ ಸಾವರಿನ್ ಗೋಲ್ಡ್ ಬಾಂಡ್ಸ್ ಅಂತ ಹೇಳ್ತಾರೆ. ಸರಿನಾ? ಸೊ ಇಫ್ ಯು ಆರ್ ಹೋಲ್ಡಿಂಗ್ 1 ಯೂನಿಟ್ ಆಫ್ ಸಾವರಿನ್ ಗೋಲ್ಡ್ ಬಾಂಡ್, ಇಟ್ ಮೀನ್ಸ್ ದಟ್ ಯು ಆರ್ ಹೋಲ್ಡಿಂಗ್ 1 ಗ್ರಾಮ್ ಆಫ್ ಗೋಲ್ಡ್. ಫಿಸಿಕಲ್ ಅಲ್ಲ, ಬಟ್ ಇನ್ ಅ ವರ್ಚುವಲ್ ಇನ್ ಟರ್ಮ್ಸ್ ಆಫ್ ಸಾವರಿನ್ ಗೋಲ್ಡ್ ಬಾಂಡ್ ಥರ. Then investors have to pay the issue price in cash and the bonds will be redeemed in cash on maturity. Okay, so at present, for example ತಗೊಳ್ಳಿ, ಸೊ at present 2015 ಲಾಂಚ್ ಆಯ್ತಲ್ಲ. ಸೊ 2015 ನೀವೇನಾದ್ರು ಸಾವರಿನ್ ಗೋಲ್ಡ್ ಬಾಂಡ್ ಸ್ಕೀಮಿಗೆ ಇನ್ಕ್ಲೂಡ್ ಆಗಿದ್ರಿ ಅಂತಂದರೆ, ಅದರಲ್ಲಿ ಇನ್ವೆಸ್ಟ್ ಮಾಡಿದ್ರಿ ಅಂತಂದರೆ, ಆವಾಗ ಗೋಲ್ಡ್ ವ್ಯಾಲ್ಯೂ ಎಷ್ಟಿತ್ತು ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 1 ಗ್ರಾಮ್ ಗೋಲ್ಡಿಗೆ 3000 rupees ಇತ್ತು ಅಂದ್ಕೊಳ್ಳಿ ಅವಾಗ. ಓಕೆ, ಅವಾಗ ಇನ್ವೆಸ್ಟ್ ಮಾಡಿದ್ರಿ. ಸೊ 10 ಎಷ್ಟು ಇನ್ವೆಸ್ಟ್ ಮಾಡಿರ್ತೀರ ಅಂದರೆ, suppose you have invested for 10 grams of gold in 2015. Okay, 10 grams of gold 2015 ಎಷ್ಟಾಗುತ್ತೆ ಅಂತಂದರೆ 30,000 rupees ಅಪ್ರಾಕ್ಸಿಮೇಟ್ಲಿ. ಓಕೆ, ಸೊ ನೀವು ಇನ್ವೆಸ್ಟ್ ಮಾಡಿದ ಅಮೌಂಟ್ ಎಷ್ಟು, 30,000 rupees ಕ್ಯಾಶಲ್ಲಿ ಪೇ ಮಾಡಿ ಬಾಂಡ್ನ ತೊಗೊಂಡಿರ್ತೀರ. ಇವಾಗ ಇನ್ 2024 ನೀವು ಇದನ್ನ ವಿತ್ಡ್ರಾ ಮಾಡ್ಕೋತಿದ್ರ ಅನ್ಕೊಂಡ್ರೆ, 10 grams ಅಥವಾ 10 units ಆಫ್ ಸಾವರಿನ್ ಗೋಲ್ಡ್ ಬಾಂಡ್ಸ್ ನಿಮ್ಮ ಹತ್ರ ಇದೆ. ಇವಾಗ ಗೋಲ್ಡ್ ವ್ಯಾಲ್ಯೂ ಎಷ್ಟಿದೆ ಅಂತಂದರೆ, 1 ರೂಪೀಸ್ ಅಥವಾ 1 ಗ್ರಾಮ್ ಆಫ್ ಗೋಲ್ಡ್ಗೆ ಅರೌಂಡ್ 7,000 rupees ಇದೆ ಗೋಲ್ಡ್ ವ್ಯಾಲ್ಯೂ. ಸೊ 10 ಗ್ರಾಮ್ಸ್ಗೆ ಎಷ್ಟಾಗುತ್ತೆ, ಅರೌಂಡ್ 70,000 rupees ಆಗುತ್ತೆ. ಸೊ ನೀವು 2024 ಏನಾದರೂ ನೀವು ಬಾಂಡ್ನ ರೆಡಿ ಮಾಡ್ಕೋತೀರಾ ಅಂತಂದಾಗ ಎಷ್ಟು ಬರುತ್ತೆ ಅಂದರೆ ನಿಮಗೆ 70,000 rupees ಬರುತ್ತೆ ನಿಮಗೆ. ಓಕೆ, 70,000 rupees ಬರುತ್ತೆ. ಏನಂತಂದರೆ, ಸೊ ದೇರ್ ಇಸ್ ಅ ಪ್ರಾಫಿಟ್ ಆಫ್ ಅರೌಂಡ್ 40,000 rupees. ಸೊ ದಿಸ್ ಈಸ್ ದ ಅಡ್ವಾಂಟೇಜ್ ಆಫ್ ಸಾವರಿನ್ ಗೋಲ್ಡ್ ಬಾಂಡ್. ರಿಸ್ಕ್ ಕೂಡ ಇರುತ್ತೆ. ರಿಸ್ಕ್ ಏನಂತಂದರೆ, ಇವಾಗ 2024 ಇದೆ. ಫಾರ್ ಎಕ್ಸಾಂಪಲ್ 2024 ಇವಾಗ ಎಷ್ಟು ಡಿಸೆಂಬರ್ ಇದೆ, ನೆಕ್ಸ್ಟ್ 2025 ಜಾನ್ ಅಂದ್ಕೊಳ್ಳಿ, ಜನವರಿ. ಸೊ ಇವಾಗ ಏನಾಗ್ತದೆ ಅಂತಂದರೆ, ರೀಸೆಂಟಾಗಿ ನೀವು 1 ಗ್ರಾಮ್ ಗೋಲ್ಡಿಗೆ 7,900 ಇತ್ತು, ಜಸ್ಟ್ 7,900 ಇತ್ತು ಜಸ್ಟ್ 2-3 days ಬ್ಯಾಕ್. ಇವಾಗ ಎಷ್ಟಾಗಿದೆ ಅಂದರೆ 1 ಗ್ರಾಮಿಗೆ 7,600 rupees ಆಗಿದೆ. ಓಕೆ, ಇವಾಗ 10 ಗ್ರಾಮ್ ಅಂದ್ಕೊಳ್ಳಿ, 10 ಗ್ರಾಮ್ ಇನ್ವೆಸ್ಟ್ ಮಾಡಿದರೆ ನೀವು ಒಂದು 20 days ಬ್ಯಾಕ್, ಆವಾಗ 79,000 ಕೊಟ್ಟಿದ್ರಿ ನೀವು. ಇವಾಗ ವಾಪಸ್ ರೆಡಿ ಮಾಡ್ಕೊಳಕ್ಕೆ ಹೋದರೆ ಜಸ್ಟ್ 4 days ಬ್ಯಾಕ್ ಏನಾಯ್ತು ಅಂದರೆ 76,000 rupees ಆಗಿದೆ. ಸೊ ದೇರ್ ಇಸ್ ಅ ಲಾಸ್ ಆಫ್ 3,000 rupees. Okay,
ಸೊ ಯಾವ ಥರ ಅಂತಾರೆ, ಡಬಲ್ ಎಡ್ಜೆಡ್ ಸ್ವಾರ್ಡ್, ಇದರ್ ಪಾಸಿಟಿವ್ ಆಗಿರ್ಬೋದು ಇಲ್ಲಾಂದ್ರೆ ನೆಗೆಟಿವ್ ಆಗಿರ್ಬೋದು. ಇಟ್ ಡಿಪೆಂಡ್ಸ್ ಆನ್ ದ ಮಾರ್ಕೆಟ್ ವ್ಯಾಲ್ಯೂ. ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ಏನು, ಮಾರ್ಕೆಟ್ ವ್ಯಾಲ್ಯೂ ಆಫ್ ಗೋಲ್ಡ್. ಓಕೆ, ಸೊ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ದಟ್ ಈಸ್ ಅಬೌಟ್ ದಿಸ್. ಆ್ಯಂಡ್ ದೆನ್ ಇದಾದಮೇಲೆ ಫೀಚರ್ಸ್ ಏನು ಅಂತಂದರೆ, ಮೇನ್ ಫೀಚರ್ಸ್ ಏನಂದರೆ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಇಶ್ಯೂಯಿಂಗ್ ಅಥಾರಿಟಿ ಯಾರು ಅಂತಂದರೆ RBI ಇಶ್ಯೂ ಮಾಡ್ತಾರೆ. ಎಲಿಜಿಬಿಲಿಟಿ ಅಂದರೆ ಯಾರು ಇದ್ರ ಇನ್ವೆಸ್ಟ್ ಮಾಡ್ಬೋದು ಅಂತಂದರೆ, ವಿಲ್ ಬಿ ರೆಸ್ಟ್ರಿಕ್ಟೆಡ್ ಫಾರ್ ದ ಸೇಲ್ ಟು ರೆಸಿಡೆಂಟ್ ಇಂಡಿಯನ್ ಎಂಟಿಟೀಸ್ ಇನ್ಕ್ಲೂಡಿಂಗ್ ಇಂಡಿವಿಜುವಲ್ಸ್. ಸೊ ಸಿಂಗಲ್ ಇಂಡಿವಿಜುವಲ್ಸ್ ಮಾಡ್ಬೋದು, HUFs, ಟ್ರಸ್ಟ್, ಯೂನಿವರ್ಸಿಟೀಸ್, ಚಾರಿಟೇಬಲ್ ಇನ್ಸ್ಟಿಟ್ಯೂಟ್ಸ್ ಅಷ್ಟೇ, ಅವರೆಲ್ಲ ಇನ್ವೆಸ್ಟ್ ಮಾಡ್ಬೋದು ಇದರಲ್ಲಿ. ರೆಸಿಡೆಂಟ್ ಇಂಡಿಯನ್ ಎಂಟಿಟೀಸ್ ಇರಬೇಕು, ಅದು ಬೇರೆ ಹೊರಗಿನ ದೇಶದಿಂದ ಬಂದು ಇನ್ವೆಸ್ಟ್ ಮಾಡೋಕ್ಕಾಗೋದಿಲ್ಲ. ದೆನ್ ಡಿನಾಮಿನೇಷನ್ ಏನಂತಂದರೆ, ಬಾಂಡ್ಸ್ ವಿಲ್ ಬಿ ಡಿನಾಮಿನೇಟೆಡ್ ಇನ್ ದ ಮಲ್ಟಿಪಲ್ಸ್ ಆಫ್ ಗ್ರಾಮ್ಸ್ ಆಫ್ ಗೋಲ್ಡ್ ವಿತ್ ಬೇಸಿಕ್ ಯೂನಿಟ್ ಆಫ್ 1 ಗ್ರಾಮ್. ಹೇಳಿದ್ದೀನಿ ಆಲ್ರೆಡಿ 1 ಗ್ರಾಮ್ ಅಂತಂದರೆ. ದೆನ್ ಟೆನರ್ ಏನಂತಂದರೆ, ದ ಟೆನರ್ ಆಫ್ ದ ಬಾಂಡ್ ಪೀರಿಯಡ್, ದ ಟೆನರ್ ಆಫ್ ದ ಬಾಂಡ್ ವಿಲ್ ಬಿ ಫಾರ್ ಅ ಪೀರಿಯಡ್ ಆಫ್ 8 years. ಓಕೆ, ಒಂದ್ಸರಿ ಇನ್ವೆಸ್ಟ್ ಮಾಡಿದರೆ 8 years ಇರುತ್ತೆ ಬಾಂಡ್ ಪೀರಿಯಡ್ ಟೆನರು. ಬಟ್ ಅದರಲ್ಲಿ ಒಂದು ಆಪ್ಷನ್ ಇರುತ್ತೆ, ದಟ್ ಈಸ್ ಎಕ್ಸಿಟ್ ಆಪ್ಷನ್ ಇಸ್ ಪ್ರೊವೈಡೆಡ್ ಫ್ರಮ್ ದ 5th year ಟು ಬಿ ಎಕ್ಸಸೈಸ್ ಆನ್ ದ ಇಂಟ್ರೆಸ್ಟ್ ಪೇಮೆಂಟ್ ಡೇಟ್ಸ್. ಓಕೆ, ಸೊ ನೀವು 8 years ಇರುತ್ತೆ ನಾರ್ಮಲ್ ಆಗಿ, ಬಟ್ 5th year ಆದಮೇಲಿಂದ ನೀವು ಬೇಕಂದರೆ ಅದನ್ನ ವಿತ್ಡ್ರಾ ಮಾಡ್ಕೋಬೋದು. ಮಿನಿಮಮ್ ಸೈಜ್ ಇನ್ವೆಸ್ಟ್ ಮಾಡೋದಕ್ಕೆ ಎಷ್ಟು ಇರಬೇಕಂತಂದರೆ, ಮಿನಿಮಮ್ ಪರ್ಮಿಸಿಬಲ್ ಇನ್ವೆಸ್ಟ್ಮೆಂಟ್ ವಿಲ್ ಬಿ 2 units, ದಟ್ ಈಸ್ 2 grams ಆಫ್ ಗೋಲ್ಡ್, ಆ್ಯಂಡ್ ದ ಮ್ಯಾಕ್ಸಿಮಮ್ ಲಿಮಿಟ್ ವಿಲ್ ಬಿ ನಾಟ್ ಮೋರ್ ದೆನ್ 500 grams ಪರ್ ಪರ್ಸನ್ ಪರ್ ಫಿಸ್ಕಲ್ ಇಯರ್. ಓಕೆ, 2 units 500 grams ಆರ್ 500 units ಅಂತ. A self declaration to this effect will be obtained. Okay, very important ಆಗುತ್ತೆ. There can easily be a question in UPSC prelims based on the statements. That is, under sovereign gold bond scheme, there is a provision for minimum requirement or a minimum holding of sovereign gold bonds, whereas there is no provision for maximum requirement of or maximum limit on sovereign gold bond scheme. ಆ ಥರ ಸ್ಟೇಟ್ಮೆಂಟ್ ಇದ್ದರೆ that statement becomes wrong. ಓಕೆ, ಅಥವಾ ಸ್ಟೇಟ್ಮೆಂಟಲ್ಲಿ ಚೇಂಜ್ ಕೂಡ ಮಾಡ್ಬೋದು. ಮಿನಿಮಮ್ ಸೈಜ್ 1 unit ಅಂತ ಕೊಡ್ಬೋದು, ಮ್ಯಾಕ್ಸಿಮಮ್ ಸೈಜ್ 1000 grams ಅಂತ ಕೊಡ್ಬೋದು. ಅದು ಕೂಡ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಓಕೆ, ದೆನ್ ಟ್ಯಾಕ್ಸೇಷನ್. ಓಕೆ, ಆಬ್ವಿಯಸ್ಲಿ ಇಂಡಿಯಾ ಇವಾಗ ಸದ್ಯಕ್ಕಂತರೂ ಅಂಡರ್ ನಿರ್ಮಲಾ ಸೀತಾರಾಮನ್ ಜಿ ಅಂತರೂ ಟ್ಯಾಕ್ಸೇಷನ್ ಇದ್ದೇ ಇರುತ್ತೆ. ಸೊ ಇಂಟ್ರೆಸ್ಟ್ ಆನ್ ದ ಬಾಂಡ್ಸ್ ಶಾಲ್ ಬಿ ಟ್ಯಾಕ್ಸೇಬಲ್ ಆ್ಯಸ್ ಪರ್ ದ ಪ್ರೊವಿಷನ್ ಆಫ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಆಫ್ 1961. ಫಿಸಿಕಲ್ ಗೋಲ್ಡ್ಸ್ ರೂಲ್ ವಿಲ್ ಆಲ್ಸೋ ಅಪ್ಲೈ ಟು ದ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಟು. ಓಕೆ, ಆ ಇನ್ಕಮ್ ಟ್ಯಾಕ್ಸ್ ಮೇಲೆ ಅಪ್ಲೈ ಮಾಡೋದಲ್ಲದೆ ಫಿಸಿಕಲ್ ಗೋಲ್ಡ್ ಮೇಲೆ ಯಾವ ಥರ ರೂಲ್ಸ್ ಇರುತ್ತಲ್ಲ ಅದು ಕೂಡ ಅಪ್ಲೈ ಆಗುತ್ತೆ, ನೀವು ಎಷ್ಟು ಗೇನ್ ಮಾಡ್ತೀರ ಅದ್ರ ಮೇಲೆ. ಸೇಲ್ಸ್ ಚಾನಲ್, ದಟ್ ಈಸ್ ಬಾಂಡ್ಸ್ ವಿಲ್ ಬಿ ಸಾಲ್ಡ್ ಥ್ರೂ ಬ್ಯಾಂಕ್ಸ್ ಆ್ಯಂಡ್ ಡೆಸಿಗ್ನೇಟೆಡ್ ಪೋಸ್ಟ್ ಆಫೀಸಸ್ ಆ್ಯಸ್ ಮೇ ಬಿ ನೋಟಿಫೈಡ್ ಏದರ್ ಡೈರೆಕ್ಟ್ಲಿ ಆರ್ ಥ್ರೂ ದ ಏಜೆಂಟ್ಸ್. ಯಾರು ಸೇಲ್ ಮಾಡ್ತಾರೆ ಅಂದರೆ ಅವರಷ್ಟೇ ಇರ್ತಾರೆ. ದೆನ್ ಇದ್ರ ಜೊತೆಗೆ ಬೇರೆ ಪ್ರೊವಿಷನ್ಸ್ ಏನಂತಂದರೆ ಫೀಚರ್ಸ್. ಓಕೆ, ಕನ್ಸರ್ನ್ಸ್ ಏನಂತಂದರೆ, ಕನ್ಸರ್ನ್ಸ್ ರಿಗಾರ್ಡಿಂಗ್ ಸಾವರಿನ್ ಗೋಲ್ಡ್ ಬಾಂಡ್ ಸ್ಕೀಮ್. ಇವಾಗ ಗೌರ್ಮೆಂಟ್ ಅವರು ಯಾಕೆ ಇದನ್ನ ವಿತ್ಡ್ರಾ ಮಾಡ್ತಿದ್ದಾರೆ, ಯಾಕೆ ಇದನ್ನ ಸ್ಟಾಪ್ ಮಾಡ್ತೀವಿ ಅಂತಿದ್ದಾರೆ ಅಂತಂದರೆ, ಮೇನ್ಲಿ ಬಿಕಾಸ್ ಆಫ್ ಹೈ ಕಾಸ್ಟ್ ಆಫ್ ಫೈನಾನ್ಸಿಂಗ್ ಫಿಸ್ಕಲ್ ಡೆಫಿಸಿಟ್. ಫಿಸ್ಕಲ್ ಡೆಫಿಸಿಟ್ ಕಾನ್ಸೆಪ್ಟ್ ಗೊತ್ತಿರ್ಬೋದು ನಿಮಗೆ. ಫಿಸ್ಕಲ್ ಡೆಫಿಸಿಟ್ ಅಂತಂದರೆ ಟೋಟಲ್ ಆಗಿ ಎಷ್ಟು ಎಕ್ಸ್ಪೆಂಡಿಚರ್ ಮಾಡ್ತಿದ್ದೀವಿ, ಟೋಟಲ್ ಆಗಿ ರೆವೆನ್ಯೂ ಎಷ್ಟಿದೆ, ಅದ್ರ ಮಧ್ಯೆ ಇರುವಂಥ ಗ್ಯಾಪ್ಗೆ ಫಿಸ್ಕಲ್ ಡೆಫಿಸಿಟ್ ಅಂತ ಕರಿತೀವಿ. ಓಕೆ, ನಾರ್ಮಲ್ ಆಗಿ ಇಂಡಿಯಾದಲ್ಲಿ ಡೆಫಿಸಿಟ್ ಇರುತ್ತವೆ, ಜಾಸ್ತಿ ಏನಾದರೂ ರೆವೆನ್ಯೂ ಜಾಸ್ತಿ ಇದ್ದು ಎಕ್ಸ್ಪೆಂಡಿಚರ್ ಕಮ್ಮಿ ಇರೋದಕ್ಕೆ ಫಿಸ್ಕಲ್ ಸರ್ಪ್ಲಸ್ ಅಂತ ಕರಿತೀವಿ. ಆ ಲೆವೆಲ್ಗೆ ಇಂಡಿಯಾ ರೀಚ್ ಆಗಿಲ್ಲ, ಸೊ ಫಿಸ್ಕಲ್ ಡೆಫಿಸಿಟ್ ಜಾಸ್ತಿ ಇರುತ್ತೆ. ಆ ಫಿಸ್ಕಲ್ ಡೆಫಿಸಿಟ್ ನಾರ್ಮಲ್ ಆಗಿ ಯಾವ ಥರ ಇದು ಮಾಡ್ತಾರೆ ಅಂತ ಸರ್ವಿಸ್ ಮಾಡ್ತಾರೆ ಅಂದರೆ, ಗೌರ್ಮೆಂಟ್ ಅವರು ಬೇರೆ ಬೇರೆ ಆಪರೇಷನ್ ಮಾರ್ಕೆಟ್ಸ್ ಆಗಲಿ, ಆಪರೇಷನ್ ಸೇಲ್ಸ್ ಆಗಲಿ, ಮಾರ್ಕೆಟ್ ಆಪರೇಷನ್ ಸೇಲ್ಸ್ ಆಗಲಿ, ಬೇರೆ ಬೇರೆ ರೀತಿ ಬಾಂಡ್ಸ್ ಆಗಲಿ, ಅದರಿಂದ ಇದು ಮಾಡ್ತಿರ್ತಾರೆ, ಫೈನಾನ್ಸ್ ಮಾಡ್ತಿರ್ತಾರೆ. ಅಥವಾ ಕೆಲವೊಂದು ಸರಿ ಮಾನಿಟೈಸ್ ಡೆಫಿಸಿಟ್ ಅಂತ ಹೇಳ್ತಾರೆ, ಅಂದರೆ ಫ್ರೆಶ್ ಕರೆನ್ಸಿನ ಪ್ರಿಂಟ್ ಮಾಡಿ ಸೇಲ್ ಮಾಡ್ತಾರೆ. ಅದು ಲೈಕ್ ಇಟ್ ಇಸ್ ವೆರಿ ಲೈಕ್ ಏನಂತಾರೆ, ಎಕನಾಮಿಕಲಿ ಅನ್ಹೆಲ್ದಿ ಅಂತ ಹೇಳ್ಬೋದು, ಯಾಕಂದರೆ ಅದ್ರ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಅದೇ ಥರ ಈ ಗೋಲ್ಡ್ ಬಾಂಡ್ ಸ್ಕೀಮಿಂದ ಫಿಸ್ಕಲ್ ಡೆಫಿಸಿಟ್ನ ಫೈನಾನ್ಸ್ ಮಾಡೋದು ಕೂಡ ಹೈ ಕಾಸ್ಟ್ ಇದೆ ಅಂತ ಹೇಳ್ತಿದ್ದಾರೆ. ಯಾಕೆ ಅಂದರೆ ದ ಗವರ್ನಮೆಂಟ್ ವ್ಯೂಸ್ ಫೈನಾನ್ಸಿಂಗ್ ದ ಫಿಸ್ಕಲ್ ಡೆಫಿಸಿಟ್ ಥ್ರೂ ಸಾವರಿನ್ ಗೋಲ್ಡ್ ಬಾಂಡ್ಸ್ ಆ್ಯಸ್ ಕಾಸ್ಟ್ಲಿ ವಿತ್ ಲಿಮಿಟೆಡ್ ಬೆನಿಫಿಟ್ಸ್ ಇನ್ ಟರ್ಮ್ಸ್ ಆಫ್ ಫಿಸಿಕಲ್ ಗೋಲ್ಡ್ ಕಲೆಕ್ಷನ್. ಓಕೆ, ಸೊ ಕಾಸ್ಟ್ಲಿ ಇದೆ, ಜೊತೆಗೆ ಫಿಸಿಕಲ್ ಗೋಲ್ಡ್ ಕಲೆಕ್ಷನ್ ಇದೆ, ಲಿಮಿಟೆಡ್ ಬೆನಿಫಿಟ್ ಇದೆ. ದೆನ್ the number of SGB tranches has been consciously reduced over time from 10 per year to just 2. ಓಕೆ, ಇದರಲ್ಲೇ ಗೊತ್ತಾಗುತ್ತೆ ಗೌರ್ಮೆಂಟ್ ಅವರು ಇವಾಗಿಂದಲ್ಲ, ಇದು ಆಲ್ಮೋಸ್ಟ್ ಒಂದು 2-3 yearsಯಿಂದ ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಸೊ 2-3 yearsಲ್ಲಿ ಆ ಟ್ರಾಂಚೆ ಇನಿಷಿಯಲಿ 10 ಇತ್ತು, ಇವಾಗ 2 ಮಾಡಿದರೆ ಜಸ್ಟ್. ಯಾಕೆಂದರೆ ಇಟ್ ಈಸ್ ನಾಟ್ ಬೆನಿಫಿಷಿಯಲ್ ಆ್ಯಂಡ್ ಇಟ್ ಈಸ್ ಪ್ರೂವಿಂಗ್ ಟು ಬಿ ಹೈಲಿ ಕಾಸ್ಟ್ಲಿ ಇನ್ ಫೈನಾನ್ಸಿಂಗ್ ಫಿಸಿಕಲ್ ಡೆಫಿಸಿಟ್. ದೆನ್ ವಾಟ್ ಆರ್ ದ ಇಂಪ್ಯಾಕ್ಟ್ ಆಫ್ ರೆಡ್ಯೂಸ್ ಕಸ್ಟಮ್ ಡ್ಯೂಟೀಸ್ ಆನ್ ದ ಗೋಲ್ಡ್.
ಓಕೆ 2024-2025 ಬಜೆಟಲ್ಲಿ ಇಂಪೋರ್ಟ್ ಡ್ಯೂಟಿನ 15%ಇಂದ 6% ಕಡಿಮೆ ಮಾಡಿದ್ದಾರೆ, 6%ಗೆ ಕಡಿಮೆ ಮಾಡಿದ್ದಾರೆ. ಓಕೆ, ಸೊ ಇಂಪೋರ್ಟ್ ಡ್ಯೂಟಿ ಕಡಿಮೆ ಮಾಡಿದಾಗ ಗೋಲ್ಡ್ ವ್ಯಾಲ್ಯೂ ಆಬ್ವಿಯಸ್ಲಿ ಕಡಿಮೆ ಆಗುತ್ತೆ, ಯಾಕೆಂದರೆ ಟ್ಯಾಕ್ಸೇಷನ್ ಕಡಿಮೆ ಆಗಿದೆ ಅದ್ರ ಮೇಲೆ. ಸೊ ಇಂಪೋರ್ಟ್ ಡ್ಯೂಟಿ ಕಡಿಮೆ ಆದಾಗ ಗೋಲ್ಡ್ ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ. ಗೋಲ್ಡ್ ವ್ಯಾಲ್ಯೂ ಕಡಿಮೆ ಆದಾಗ ಆಬ್ವಿಯಸ್ಲಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಸೊ ಡಿಮ್ಯಾಂಡ್ ಜಾಸ್ತಿ ಆದಾಗ ಒನ್ ಆಫ್ ದ ಅಬ್ಜೆಕ್ಟಿವ್ಸ್ ಆಫ್ ಸಾವರಿನ್ ಗೋಲ್ಡ್ ಬಾಂಡ್ ಸ್ಕೀಮ್ ಏನಿತ್ತು, ಗೋಲ್ಡ್ ಮೇಲೆ ಇರುವಂಥ ಡಿಮ್ಯಾಂಡ್ನ ಜಾಸ್ತಿ ಮಾಡ್ಬೇಕಂತ ಇತ್ತು. ಸೊ ಈ ಸಾವರಿನ್ ಗೋಲ್ಡ್ ಬಾಂಡ್ ಸ್ಕೀಮಿಂದ ಡಿಮ್ಯಾಂಡ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಕೂಡ, ಡಿಮ್ಯಾಂಡ್ ಜನರೇಟ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಕೂಡ ಆ ಡಿಮ್ಯಾಂಡ್ ವಾಸ್ ಮೆಟ್ ಸಮ್ವೇರ್ ಎಲ್ಸ್. ಯಾವುದರಲ್ಲಿ? ಥ್ರೂ ದ ಕಸ್ಟಮ್ಸ್ ಡ್ಯೂಟಿ ರಿಡ್ಯೂಸ್ ಮಾಡೋದ್ರಿಂದ. ಓಕೆ, ಹಾಗಾಗಿ ಒನ್ ಆಫ್ ದ ಅಬ್ಜೆಕ್ಟಿವ್ಸ್, ಮೇನ್ ಅಬ್ಜೆಕ್ಟಿವ್ಸ್ ಸಾವರಿನ್ ಗೋಲ್ಡ್ ಬಾಂಡ್ ಸ್ಕೀಮ್, ದಟ್ ಈಸ್ ಟು ಇನ್ಕ್ರೀಸ್ ದ ಡಿಮ್ಯಾಂಡ್ ಆನ್ ಗೋಲ್ಡ್ ಪರ್ಚೇಸ್, ಅದು ಆಲ್ರೆಡಿ ಮೀಟ್ ಆಗಿದೆ. ಸೊ ನಾವು ದ ಗೌರ್ಮೆಂಟ್ ಫೀಲ್ಸ್ ದ್ಯಾಟ್ ದೇರ್ ಇಸ್ ನೋ ನೀಡ್ ಫಾರ್ ಸಾವರಿನ್ ಗೋಲ್ಡ್ ಬಾಂಡ್ ಸ್ಕೀಮ್ ಅದೇ ಹೇಳ್ತಿದ್ದಾರೆ. In July 2024, the government lowered the custom duties on gold from 15 to 6%, leading to a drop in gold prices and a surge in demand. This aligns with the government's objectives to boost gold demand but diminishes the need for sovereign gold bonds as an investment option. Already explain ಮಾಡಿದ್ದೀನಿ. Then other issues ಏನಂತಂದರೆ, there is decline in SGB issuances and borrowing targets. That is gross SGB issuances for financial year 2024-25 was reduced to 18,500 crore from 29,638 crore from the interim budget. Okay, almost 10,000 crores ಕಡಿಮೆ ಮಾಡಿದ್ದಾರೆ, because they have understood it is very risky and it is very costly ಅಂತ. And net borrowings through SGBs was also cut to 15,000 crore from the earlier 26,000 crore. Okay, these are all indicating towards the government's final scheme of reducing or banning or like removing the sovereign gold bond scheme ಅಂತ ಹೇಳ್ಬೋದು. Then SGB redemption performances, that is SGB sales series 1, that is from 2016-2017 matured in August 2024, providing a return of over 120% on the initial investment, with redemption prices rising from 3,119 to 6,938 rupees. ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, 2016 ನೀವು ಪರ್ಚೇಸ್ ಮಾಡಿದಾಗ 3,000 ಇತ್ತು ಗೋಲ್ಡ್ ರುಪೀಸ್, 2024 ಆಗಸ್ಟಲ್ಲಿ ಎಂಡ್ ಆದಾಗ 6,900 rupees ಇತ್ತು ಗೋಲ್ಡ್ ಪ್ರೈಸ್. ದೆನ್ SGB series 2 bonds are redeeming in March 2025 yielded 126.4% return over the investment value exceeding the interest. Then premature redemption for bonds issued between May 2027-2020 has been scheduled from August 2024 and March 2025. ಆವಾಗ 3 series ಎಂಡ್ ಆಗುತ್ತೆ. ಎಂಡ್ ಆದಮೇಲೆ ಮೋಸ್ಟ್ಲಿ ಇಟ್ ಈಸ್ ದೆನ್ ಗೌರ್ಮೆಂಟ್ ಇಸ್ ಗೋಯಿಂಗ್ ಟು ಕಂಪ್ಲೀಟ್ಲಿ ಶಟ್ ಡೌನ್ ದಿಸ್ ಸಾವರಿನ್ ಗೋಲ್ಡ್ ಬಾಂಡ್ ಸ್ಕೀಮ್. ಓಕೆ, ಸೊ ದಿಸ್ ಈಸ್ ಅಬೌಟ್ ಸಾವರಿನ್ ಗೋಲ್ಡ್ ಬಾಂಡ್ ಸ್ಕೀಮ್. ಅದರ ಪ್ರೊವಿಷನ್ಸ್ ಏನಂತ ನೋಡಿದ್ವಿ, ಅದರ ಸಿಗ್ನಿಫಿಕೆನ್ಸ್ ಏನಂತ ನೋಡಿದ್ವಿ, ಅದು ಅಡ್ವಾಂಟೇಜ್ ಏನಂತ ನೋಡಿದ್ವಿ, ಜೊತೆಗೆ ಅದರ ಡಿಸ್ಅಡ್ವಾಂಟೇಜ್ ಅಂತ ನೋಡಿದ್ವಿ. ಸೊ ಇಂಪಾರ್ಟೆಂಟ್ ಏನಂದರೆ ಇದರಲ್ಲಿ ನೋಡಿ ಇಟ್ಕೋಬೇಕಾಗಿರೋದು, ಇಶ್ಯೂ ಮಾಡೋ ಅದರದ್ದು ಯಾವುದು, ಮಿನಿಮಮ್ ಸೈಜ್ ಎಷ್ಟು, ಮ್ಯಾಕ್ಸಿಮಮ್ ಸೈಜ್ ಎಷ್ಟು, ಲೈಕ್ ಫಂಡಮೆಂಟಲ್ ಯೂನಿಟ್ ಎಷ್ಟು ಇದ್ರದ್ದು, ಅದಾದಮೇಲೆ ಟ್ಯಾಕ್ಸೇಷನ್ ಯಾವ ಥರ ಆಗುತ್ತೆ, ಜೊತೆಗೆ ಯಾರ್ಯಾರು ಇದನ್ನ ಸೇಲ್ ಮಾಡ್ಬೋದು, ಅವೆಲ್ಲ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ ಫೀಚರ್ಸ್. ಅದು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಮೇನ್ಸಲ್ಲಿ ದೇರ್ ಇಸ್ ವೆರಿ ಲೋ ಚಾನ್ಸಸ್ ದಟ್ ಇಟ್ ಇಸ್ ಗೋಯಿಂಗ್ ಟು ಆಸ್ಕ್ ಡೈರೆಕ್ಟ್ ಕ್ವಶನ್, ಬಟ್ ಇಂಟರ್ವ್ಯೂ ದೇರ್ ಕ್ಯಾನ್ ಬಿ ಡಿಸ್ಕಷನ್ ಬೇಸ್ಡ್ ಆನ್ ಸಾವರಿನ್ ಗೋಲ್ಡ್ ಬಾಂಡ್ ಸ್ಕೀಮ್. ಓಕೆ, ಸೊ ಬಿ ರೆಡಿ ಫಾರ್ ದೀಸ್ ಥಿಂಗ್ಸ್. ಸೊ ನಿಮಗೆ ಟಾಪಿಕ್ ಅಥವಾ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. And if you are new to the channel, please subscribe to the channel and also click on the bell icon so that you don't miss notifications to important videos like this. With this, I am going to end the video. Jai Hind, Jai Karnataka.